ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಬಂದುಬಿಟ್ಟು ಜೀನ್ಸ್ ಟಾಪು. ನಾನು ಇದನ್ನು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸ್ತೀನಿ ಆ್ಯಂಡ್ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿದೆ. ನಾನಂತೂ ಹಾಫ್ ಆನ್ ಅವರಲ್ಲಿ ಸ್ಟಿಚ್ ಮಾಡಿದೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್. ನಾನು ಮೇನ್ ಫ್ಯಾಬ್ರಿಕ್ 2 ಮೀಟರ್ಸ್ ತೊಗೊಂಡಿದ್ದೀನಿ, ಲೈನಿಂಗ್ ಬಂದುಬಿಟ್ಟು 1/2 ಮೀಟರ್ ತೊಗೊಂಡಿದ್ದೀನಿ. ಲೈನಿಂಗ್ ಬರೀ ನಾನು ಟಾಪಲ್ಲಿ ಮಾತ್ರ ಲೈನಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಲೈನಿಂಗ್ನ 4 ಫೋಲ್ಡ್ ಮಾಡಿಕೊಂಡು ವಿಡ್ತ್ ಬಂದುಬಿಟ್ಟು ನಾನು 12.5 ಇಂಚ್ ಇಟ್ಕೊಂಡು, ಲೆಂತ್ ಬಂದುಬಿಟ್ಟು ನಾನು 14 ಇಂಚ್ ಇಟ್ಕೊಳ್ತಾ ಇದ್ದೀನಿ. 1 ಇಂಚ್ ಸ್ಟಿಚಿಂಗೋಸ್ಕರ ಬಿಟ್ಟು 14 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಅಲ್ಲಿಗೆ ನಾನು ಮಾರ್ಕ್ ಮಾಡಿಕೊಂಡು, ಶೋಲ್ಡರ್ ಬಂದುಬಿಟ್ಟು ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಡೀಪ್ಗೋಸ್ಕರ ನಾನು 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಮೋಲು ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಶೋಲ್ಡರ್ 7 ಇಂಚ್ ತೊಗೊಂಡಿದ್ರು ಸೇಮ್ ನಾವು ಆಮೋಲು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕಾಣುತ್ತೆ. ಆ್ಯಂಡ್ ನಾನು ವಿಡ್ತ್ ಬಂದುಬಿಟ್ಟು 11 ಇಂಚಿಗೆ ತೊಗೊಂಡು 1.5 ಇಂಚು ನಾನು ಸ್ಟಿಚಿಂಗೋಸ್ಕರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಆಮೋಲಲ್ಲಿ ನಾನು ಒಳಗಡೆಗೆ ಇಟ್ಕೊಂಡು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಫ್ರಂಟ್ ಪಾರ್ಟ್ಗೆ. ಬ್ಯಾಕ್ ಪಾರ್ಟು ಸೇಮ್ ಇಟ್ಕೊಂಡಿದ್ದೀನಿ, ಫ್ರಂಟ್ ಪಾರ್ಟ್ಗೆ 1 ಇಂಚು ಒಳಗಡೆಗೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಆ್ಯಂಡ್ ನಾನು ಆಮೋಲ್ನ ಶೇಪಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ನಾನು ಕಲ್ಲರಲ್ಲಿ ಮಾರ್ಕಿಂಗ್ ಚಾಕಲ್ಲಿ ಕಲರಲ್ಲಿ ಮಾಡಿದ್ರೆ ಅದು ಇದಾಗುತ್ತೆ ಅಂತ ನಾನು ಕ್ರೀಮ್ ತೊಗೊಂಡೆ, ಅದು ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ನಾನು ಶೋಲ್ಡರ್ ಬಂದುಬಿಟ್ಟು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫ್ರಂಟ್ ಡೀಪ್ ಅಗಲ ಬಂದುಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ನಾವು ಏನು 4 ಇಂಚ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ರು 5 ಇಂಚ್ ಅಗಲ 5 ಇಂಚು ಲೆಂತ್ ತೊಗೊಂಡಿದ್ರಲ್ಲ ಅಲ್ಲಿಗೆ ನಾನು ಮಾರ್ಕ್ ಮಾಡಿಕೊಂಡು ಸ್ವೀಟ್ ಹಾಟ್ ನೆಕ್ಕಾಗಿ ಇಟ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. 2 ಮೀಟರ್ಸ್ ಫ್ಯಾಬ್ರಿಕ್ಕು ಇದ್ದರೆ ನಾವು ಜೀನ್ಸ್ ಟಾಪಾಗಿ ಸ್ಟಿಚ್ ಮಾಡ್ಕೊಬೋದು. 1 ಮೀಟರ್ ಇದ್ರೂ ಸ್ಲೀವ್ಲೆಸ್ ಆಗಿ ಬರುತ್ತೆ. 1 ಮೀಟರಲ್ಲಿ ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು. ನಾನು ಈಗ ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟು ಬ್ಯಾಕು ಡಿವೈಡ್ ಮಾಡಿಕೊಂಡು ಫ್ರಂಟ್ ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಆಮೋಲಲ್ಲಿ 1 ಇಂಚು ಒಳಗಡೆ ಇಟ್ಕೊಂಡು ಮಾರ್ಕ್ ಮಾಡೋದ್ನಲ್ಲ ಅದನ್ನು ಕೂಡ ಆಮೋಲ್ ಶೇಪಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬಾಟಮಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತಿರಲ್ವ ಅಲ್ಲಿ ನಾವು ಒಂದು 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೈಡಲ್ಲಿ. ಈಗ ಬ್ಯಾಕು ನಾನು ಲೆಂತ್ ಬಂದುಬಿಟ್ಟು 1.5 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ವಿಡ್ತ್ ನಾನು 4 ಇಂಚಿಗೆ ಸೇಮ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾವು ರೌಂಡಾಗಿ ಶೇಪ್ ಮಾಡಿಕೊಂಡು ನಾನು ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಐ ನೆಕ್ ಬೇಕು ಅಂತ ಹೇಳಿಬಿಟ್ಟು ನಾನು 1.5 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಮೇನ್ ಫ್ಯಾಬ್ರಿಕ್ ತೊಗೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಲೈನಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟು ಬ್ಯಾಕು ಇದೇ ಥರನೇ ನಾನು ಎರಡನ್ನೂ ಸೇರಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಸ್ಲೀವ್ಸ್ಗೆ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ಲೀವ್ಗೆ ನಾನು ಲೈನಿಂಗ್ ಹಾಕ್ತಾ ಇಲ್ಲ, ಹಾಗಾಗಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೋಸ್ಕರ 1 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಲೆಂತ್ ವಿಡ್ತ್ ಬಂದುಬಿಟ್ಟು ನಾನು ಇಲ್ಲಿ 12 ಇಂಚ್ ತೊಗೊಂಡಿದ್ದೀನಿ. 12 ಇಂಚ್ ತೊಗೊಂಡು ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು ನಾನು 12 ಇಂಚ್ ತೊಗೊಂಡಿದ್ದೀನಿ. 12 ಇಂಚು ಅಲ್ಲಿಂದ ನಾನು 3 ಇಂಚಸ್ ಕಮ್ಮಿ ಮಾಡಿಕೊಂಡು ಶೇಪಿಗೋಸ್ಕರ ನಾನು 8.5 ಇಂಚ್ ಮಾರ್ಕ್ ಮಾಡಿಕೊಂಡು ಈಗ ನಾನು ಶೇಪ್ ಮಾಡಿಕೊಂಡು ಸ್ಲೀವ್ ಶೇಪ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ವಿಡ್ತಲ್ಲಿ ಯಾವುದೇ ರೀತಿ ಶೇಪ್ ತೊಗೊಳ್ತಾ ಇಲ್ಲ. ಆ್ಯಕ್ಚುಲಿ ಎಲಾಸ್ಟಿಕ್ ಇಟ್ಟು ಸ್ಟಿಚ್ ಮಾಡ್ತೀನಲ್ವ, ಹಾಗಾಗಿ ಇಲ್ಲಿ ಯಾವುದೇ ರೀತಿ ಶೇಪ್ ತೊಗೊಳ್ತಾ ಇಲ್ಲ. ಈಗ ನಾನು ಪ್ಲೀಟೆಡ್ಗೋಸ್ಕರ ಇಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡಲ್ಲಿ ವಿಡ್ತ್ ಬಂದುಬಿಟ್ಟು ನಾನು 22 ವಿಡ್ತ್ ತೊಗೊಂಡಿದ್ದೀನಿ. ಆ್ಯಂಡ್ ಎರಡು ಸೇರಿಸಿದ್ರೆ ನಮಗೆ 44 ವಿಡ್ತ್ ಬರುತ್ತೆ. ಆ್ಯಂಡ್ ಲೆಂತ್ ಬಂದುಬಿಟ್ಟು ನಾನು 13 ಇಂಚ್ ತೊಗೊಂಡಿದ್ದೀನಿ. 1 ಇಂಚ್
ಸ್ಕರ ಹೋಗುತ್ತೆ ಅಲ್ವಾ, ಹಂಗಾಗಿ ನಾನು 13 ತೊಗೊಂಡಿದ್ದೀನಿ. 12 ಇಂಚ್ ನಮಗೆ ರೆಡಿ ಸಿಗುತ್ತೆ. ನಾನು ಸ್ಟಿಚಿಂಗ್ ಮಾಡ್ತಿದ್ದೀನಿ. ಮೇನ್ ಫ್ಯಾಬ್ರಿಕ್ನ ನಾನು ಸೀದಾನೇ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ ಹಾಕ್ಬಿಟ್ಟು ನಾನೇನು ಡೀಪ್ ಕಟ್ ಮಾಡಿದ್ನಲ್ಲ ಅದನ್ನು 1/2 ಇಂಚ್ ಬಿಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ಕಟ್ ಮಾಡ್ಕೊಂಬಿಟ್ಟು ನಾವು ನ್ಯಾಚ್ ಅನ್ನೋದನ್ನು ಹಾಕ್ಕೊಬೇಕು. ಎಲ್ಲೆಲ್ಲಿ ಎಡ್ಜಲ್ಲಿ ಸ್ಟಿಚ್ ಮಾಡಿದಲ್ವ ಅಲ್ಲಿ ನ್ಯಾಚನ್ನು ಹಾಕ್ಕೊಂಡು ನಾವೆಲ್ಲೆಲ್ಲಿ ಶೇಪ್ ಅನ್ನೋದು ಕೊಟ್ಟಿದ್ರಲ್ಲ ಅಲ್ಲೂ ಕೂಡ ನಾವು ನ್ಯಾಚ್ ಅನ್ನೋದನ್ನು ಹಾಕ್ಕೊಬೇಕು. ನಾನು ನ್ಯಾಚ್ ಆದಮೇಲೆ ನಾನು ಉಲ್ಟಾ ಮಾಡ್ಕೊಳ್ತೀನಿ. ಈಗ ಅದನ್ನು ಲೈನಿಂಗ್ ಇದೆಯಲ್ವ, ನಾನು ಏನು ಲೈನಿಂಗ್ ತೊಗೊಂಡಿದ್ನೋ ಅದ್ರ ಮೇಲೆ ನಾನು ಕಿನಾರಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕಿನಾರಿಯಾಗಿ ಸ್ಟಿಚಿಂಗ್ ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡ್ರೆ ಅದು ಫ್ರಂಟಲ್ಲಿ ನಮಗೆ ಕಾಣುತ್ತೆ. ಹಾಗಾಗಿ ನಾನು ಲೈನಿಂಗ್ ಮೇಲೆ ಕಿನಾರಿ ಅನ್ನೋದನ್ನು ಹಾಕ್ಕೊಂಡಾಗ ನೋಡಿ ಈ ಥರ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣುತ್ತೆ. ಅದಾದಮೇಲೆ ಸೈಡಲ್ಲಿ ಏನು ನಾವು ನನಗೆ ಎಕ್ಸ್ಟ್ರಾ ತೊಗೊಂಡಿದ್ನಲ್ವ ಮೇನ್ ಫ್ಯಾಬ್ರಿಕ್ಕು, ಈಗ ಲೈನಿಂಗ್ ಇಟ್ಬಿಟ್ಟು ನಾನು ಸೇಮ್ ಎಡ್ಜಲ್ಲಿ ಸ್ಟಿಚ್ ಮಾಡಿಕೊಂಡು ಎಡ್ಜಿನೆಲ್ಲ ಕಟ್ ಮಾಡಿಕೊಂಡು ಆ್ಯಂಡ್ ನಾನು ಫ್ರಂಟು ಬ್ಯಾಕು ಸೇಮ್ ಇದೇ ಥರನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ನಾನು ಸ್ಲೀವ್ಸ್ ತೊಗೊಂಡಿದ್ದೀನಿ. ಸ್ಲೀವ್ಸಲ್ಲಿ 1/2 ಇಂಚ್ ನಾನು 2 ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಾದಮೇಲೆ ನಾನು ಎಲಾಸ್ಟಿಕ್ ಅಟ್ಯಾಚ್ ಮಾಡೋಕ್ಕೋಸ್ಕರ ನಾನು 1 ಇಂಚ್ ಮಾರ್ಕ್ ಮಾಡ್ಕೊಬೇಕು. ನಾನು ಸ್ಕೇಲ್ ಇಟ್ಕೊಂಡು 1 ಇಂಚ್ ಆಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕೇಲ್ ಇಟ್ಕೊಂಡು ಸೇಮ್ ಸ್ಕೇಲ್ 1 ಇಂಚ್ ಇದೆ, ಹಾಗಾಗಿ ನಾನು 1 ಇಂಚ್ ಆಗಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮೇಲೇ ನಾನು ಎಲಾಸ್ಟಿಕ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊತೀನಿ. ಆ್ಯಂಡ್ ಎಲಾಸ್ಟಿಕ್ ಬಂದುಬಿಟ್ಟು ನಾನು ಇಲ್ಲಿ 9 ಇಂಚ್ ತೊಗೊಂಡಿದ್ದೀನಿ. ನಾನು ಸ್ಟಿಚಿಂಗ್ ಹತ್ರ 1 ಇಂಚ್ ಬಿಟ್ಬಿಟ್ಟು ಅಲ್ಲಿಂದ ನಾನು ಎಲಾಸ್ಟಿಕ್ ಅನ್ನೋದನ್ನು ಅಟ್ಯಾಚ್ ಮಾಡ್ತೀನಿ. ಎಲಾಸ್ಟಿಕ್ನ ಪುಲ್ ಮಾಡಿ ಎಡ್ಜಲ್ಲಿ ಇಟ್ಕೊಬೇಕು. ಆವಾಗ ನಿಮಗೆ ಎಲಾಸ್ಟಿಕ್ ನೀಟಾಗಿ ಆ ಮಾರ್ಕ್ ಮೇಲೇ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಬೇಕು. ನಾನು ಇಲ್ಲಿ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎಲಾಸ್ಟಿಕ್ ಅಟ್ಯಾಚ್ ಮಾಡೋವಾಗ ಬ್ಯಾಕು ನಾವು ಒಂದು ಕೈ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಅದು ನಮಗೆ ಮಿಷಿನಲ್ಲಿ ಮೂವ್ ಆಗಲ್ಲ. ಇದು ನನಗೆ ಫೈನಲ್ ಲುಕ್ಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರಿಲ್ ಅನ್ನೋದು. ಇದಾದಮೇಲೆ ನಾನು ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೇನ್ ಪೀಸ್ ತೊಗೊಂಡಿದ್ದೀನಿ. ಫ್ರಂಟು ಬ್ಯಾಕು ನಾನು ಶೋಲ್ಡರ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊತೀನಿ. 1/2 ಇಂಚ್ ಬಿಟ್ಬಿಟ್ಟು ನಾನು ಅಟ್ಯಾಚ್ ಅನ್ನೋದನ್ನು ಮಾಡ್ಕೊಳ್ತೀನಿ. ಎರಡು ಸಲ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಒಂದೇ ಸಲ ಸ್ಟಿಚ್ ಮಾಡಿದ್ರೆ ಓಪನ್ ಆಗಿಬಿಡುತ್ತೆ. 2 ಸಲ ಸ್ಟಿಚ್ ಆದಮೇಲೆ ಸ್ಲೀವ್ ಅನ್ನೋದನ್ನು ನಾನು ಅಟ್ಯಾಚ್ ಮಾಡ್ತೀನಿ. ಈಗ ನಾನು ಸ್ಲೀವ್ಸ್ ಅನ್ನೋದನ್ನು ತೊಗೊಂಡು ಬಾಡಿ ಪೀಸ್ನ ಸೀದಾ ಹಾಕ್ಕೊಂಡು ಸ್ಲೀವ್ಸ್ನ ಉಲ್ಟಾ ಹಾಕ್ಕೊಬೇಕಾಗತ್ತೆ. ಉಲ್ಟಾ ಹಾಕ್ಕೊಂಡು ಎರ್ಚಿಂದ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೇಲೆ ಯಾವುದೇ ರೀತಿ ಫಸ್ಟೇ ಪ್ಲೀಟೆಡ್ ಅನ್ನೋದು ಇಟ್ಕೊಂಡಿಲ್ಲ. ಇವಾಗ ನಾನು ಎಕ್ಸ್ಟ್ರಾ ಎಷ್ಟು ಬರುತ್ತೆ ಅನ್ನೋದನ್ನ ಮೇಲೆ ನಾನು ಪ್ಲೀಟೆಡ್ ಅನ್ನೋದನ್ನು ಇಟ್ಕೊಳ್ತಾ ಇದ್ದೀನಿ. 3 or 4, 5 ಬರುತ್ತೆ. 5 ಮ್ಯಾಕ್ಸಿಮಮ್ 5 ಪ್ಲೀಟೆಡ್ ಅನ್ನೋದು ಬರುತ್ತೆ. ನಾನು ಫಸ್ಟು ಪ್ಲೀಟೆಡ್ ಬಂದುಬಿಟ್ಟು ನನ್ನ ಸೈಡಿಗೆ ಫೋಲ್ಡ್ ಮಾಡಿಕೊಂಡು ಪ್ಲೀಟೆಡ್ ಅನ್ನೋದನ್ನು ಇಟ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಪ್ಲೀಟೆಡ್ ಬಂದುಬಿಟ್ಟು ನಾವು ಯಾವ ಸೈಡ್ ಇದೆಯೋ ಆ ಸೈಡು ನಾವು ಪ್ಲೀಟೆಡ್ ಅನ್ನೋದನ್ನು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನನಗೆ ಆ ಕಡೆ 5 ಬಂತು, ಈ ಕಡೆನೂ 5 ಆಗಿ ನಾನು ಪ್ಲೀಟೆಡ್ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಆ್ಯಂಡ್ ನಾನು 2 ಸ್ಲೀವ್ಸ್ನು ಸೇಮ್ ಇದೇ ಥರನೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಮೇನ್ ಪ್ಲೀಟೆಡ್ಗೋಸ್ಕರ ನಾವು ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ಆ ಫ್ಯಾಬ್ರಿಕ್ನ ನಾನು ತೊಗೊಂಡು 1/2 ಇಂಚ್ ಅಂದರೆ ಕೆಳಗಡೆ 1/2 ಇಂಚ್ ಇರುತ್ತೆ ಅಲ್ವಾ, ಅದನ್ನು ನಾನು ಸ್ಮಾಲಾಗಿ ಫೋಲ್ಡ್ ಮಾಡಿಕೊಂಡು ಎರಡೂ ಸ್ಟಿಚ್ ಮಾಡ್ಕೊಳ್ತೀನಿ. ಚಿಕ್ಕದಾಗಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು ಅಗಲಾಗಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ಇವಾಗ ನಾನು ಮೇನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಈ ಪ್ಲೀಟೆಡ್ಗೋಸ್ಕರ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಆ ಫ್ಯಾಬ್ರಿಕ್ನ ಇಟ್ಬಿಟ್ಟು ನಾನು ಪ್ಲೀಟೆಡ್ ಆಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡನ್ನು ನಾನು ಇದೇ ಥರನೇ ಪ್ಲೀಟೆಡ್ ಆಗಿ
ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೆಂಟರ್ ನ್ಯಾಚ್ ಹಾಕ್ಕೊಂಡಾಗ ನಿಮಗೆ ಪ್ಲೀಟೆಡ್ ಅನ್ನೋದು ಎಷ್ಟು ಇಡಬೇಕು ಪ್ಲೀಟೆಡ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇ ಥರನೇ ನೀವು ಸ್ಟಿಚ್ ಮಾಡಿ. ನಾನಂತೂ ಎರಡೂ ಸೈಡು ಸೇಮ್ ಸ್ಟಿಚ್ ಆದಮೇಲೆ ನಾನು ವಿಡ್ತಾಗಿ ಇವಾಗ ನನ್ನ ಮೆಜರ್ಮೆಂಟಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ನಾನು ಜಾಯಿಂಟ್ ಮಾಡಿಕೊಂಡು ಈಗ ಎಲಾಸ್ಟಿಕ್ ಇಟ್ಟಿದ್ನಲ್ಲ, ಎಲಾಸ್ಟಿಕ್ ಹತ್ರ ನಾನು ಒನ್ ಇಂಚ್ ಬಿಟ್ಟಿದ್ನಲ್ಲ, ಅಲ್ಲಿಂದ ನಾನು 1 ಇಂಚ್ ನಾನು ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಪ್ ಆ್ಯಂಡ್ ಡೌನು ಮತ್ತು ಸೀದಾ ಎಲ್ಲ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಅದು ಮೇಯ್ನು. ಆ್ಯಂಡ್ ನ್ಯಾಚು ನಾವು ಕರೆಕ್ಟಾಗಿ ಕೂರಿಸಿದ್ರೆ ನಮಗೆ ಅದು ನೀಟಾಗಿ ಕೂರುತ್ತೆ. ನ್ಯಾಚ್ ಕೂರಿದ್ಮೇಲೆ ನಾನು ಎರಡೂ ಸೈಡು ಇದೇ ಥರನೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. 2 ಸಲ ಸ್ಟಿಚ್ ಹಾಕ್ಕೊಂಡು ನೋಡಿ, ಎರಡೂ ಸೈಡು ನಾನು ಸ್ಟಿಚ್ ಮಾಡಿಕೊಂಡೆ. ಈಗ ನಾನು ಅದನ್ನು ಸೀದಾ ಮಾಡಿ ತೋರಿಸ್ತೀನಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ತುಂಬ ಕಷ್ಟ ಏನಿಲ್ಲ. ನಿಮ್ಮ ಮೆಸರ್ಮೆಂಟು ನಿಮ್ಮ ಜೀನ್ಸ್ ಟಾಪ್ ತೊಗೊಂಡು ನೀವು ಮೆಸರ್ಮೆಂಟಾಗಿ ತೊಗೊಂಡ್ರು ಕೂಡ ಆಗುತ್ತೆ. ಈ ಸೈಜ್ ಬಂದುಬಿಟ್ಟು ನಾನು ಆಲ್ಮೋಸ್ಟ್ XL ಸೈಜಲ್ಲಿ ಸ್ಟಿಚ್ ಮಾಡಿರ್ತೀನಿ, ತುಂಬ ಈಸಿಯಾಗಿ. ಆ್ಯಂಡ್ ಫೈನಲ್ ಲುಕ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಜೀನ್ಸ್ ಟಾಪ್ ಅಂತೂ, ನನಗಂತೂ ತುಂಬ ಖುಷಿ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಈ ಲಿಂಕ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್